ಮಕ್ಕಳು 10 ಗಂಟೆಗೆ ಮಲ್ಕೊಂಡ್ರೆ ನನ್ನ ಮಗಳು ಮೇಕಪ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ. ಸೊ ನಾನು ಅದೇ ಗ್ಯಾಪಲ್ಲಿ ಏನಾದ್ರು ಮಾಡೋಣ ಅಂತ ಬೆಣ್ಣೆ ಮಾಡಿಟ್ಟಿದ್ದೆ, ಮನೆ ಸ್ಟೋರ್ ಮಾಡಿಟ್ಟಿದ್ದೆ ಫ್ರಿಜ್ಜಲ್ಲಿ. ಸೊ ಬೆಣ್ಣೆ ಕಸೋಣ ಅಂತ ಬಂದೆ. ಯಾಕೋ ದನನ ಹಾಲು ಅಷ್ಟು ಚೆನ್ನಾಗಿಲ್ಲ, ಸೊ ತುಂಬಾ ನೀರು ಅಷ್ಟು ಚೆನ್ನಾಗಿ ಬರಲ್ಲ ಅನಿಸುತ್ತೆ. ನಮ್ಮ ಕಡೆ ಮಲೆನಾಡು ಕಡೆ ಬೆಣ್ಣೆನ ತುಪ್ಪನ ಹಿಂಗೆ ಮಾಡ್ತಾರೆ. ಅದಕ್ಕೆ ವೀಳ್ಯದೆಲೆ ಮತ್ತು ಏಲಕ್ಕಿ ಹಾಕ್ತೀವಿ. ಏಲಕ್ಕಿನ ನಮ್ಮ ಮನೇಲಿ ಬೆಳೀತಾರೆ. ನಮ್ಮ ಮನೇಲಿ ಜಾಸ್ತಿ ನನಗೆ ಹೊರಗಡೆಯಿಂದ ದುಡ್ಡು ಕೊಟ್ಟು ತರೋದಂದರೆ ಆಗಲ್ಲ. ದುಡ್ಡು ಕೊಟ್ಟು ಏನಾರು ತಂದು ತಿನ್ನೋದಂದರೆ ಒಂಚೂರು ಜಲಸ್ಸು, ನನಗೆ ಆಗಲ್ಲ. ಜಗಳ ಮಾಡೋರು ಫೈನಲಿ ಜಗಳ ಮಾಡೋದ್ರು ಇಸ್ಕೊಂಡ್ಬರ್ತೀನಿ, ದುಡ್ಡಂತೂ ಕೊಡಲ್ಲ. ಅದಕ್ಕೆ ನಮ್ಮ ಮನೇಲಿ ಆದಷ್ಟು ಕಟ್ಟಿ ಕಳಿಸ್ತಾರೆ. ಇಲ್ಲಿ ಬಯಲುಸೀಮೆಯಲ್ಲಿ ಜಗಳ ಮಾಡಿ ಇಲ್ಲಿಂದ ನನ್ನ ಊರಿಗೆ ಪಾರ್ಸಲ್ ಮಾಡೋದು ಬೇಡ ಅಂತ ಹೇಳಿ ಏಲಕ್ಕಿ, ಕಾಫಿ ಪುಡಿ, ಕಾಳು ಮೆಣಸು ಎಲ್ಲ ಕಟ್ಟಿ ಕಳಿಸ್ತಾರೆ. ಸೊ ನಾನೀಗ ನಮ್ಮ ಮನೇಲಿ ಬೆಳೆದಿರೋ ಏಲಕ್ಕಿನ ಹಾಕಿದ್ದೀನಿ. ವೀಳ್ಯದೆಲೆ ಮಾತ್ರ ಊರಿಂದ ತಂದಿರೋದಲ್ಲ, ಇಲ್ಲಿ ಸಿಗುತ್ತೆ. 20 ರೂಪಾಯಿಗೆ 10 ರೂಪಾಯಿಗೆ ಒಂದು ಕಟ್ಟು. ಊರಲ್ಲಿ ಪುಕ್ಷಟ ಕುಯ್ಕೊಂಡು ತಿಂತೀವಿ ತೋಟದಲ್ಲಿ, ಇಲ್ಲಿ ಅದಕ್ಕೂ ದುಡ್ಡು ಕೊಡಬೇಕು, 10 ರೂಪಾಯಿ ಕೊಡಬೇಕು. ನಾನು 2 ಕಟ್ಟು ತಂದಿಟ್ಕೊಂಡಿರ್ತೀನಿ. ಅದರಲ್ಲೂ ತೆಳು ಎಲೆ ದಪ್ಪ ಎಲೆ ಅಂತ ಬರುತ್ತೆ. ತೆಳು ಎಲೆಗೆ 5 ರೂಪಾಯಿ ಅಂತೆ, ದಪ್ಪ ಎಲೆಗೆ 10 ರೂಪಾಯಿ ಅಂತೆ. ಸೊ ಏನು ಮಾಡೋದು, ನಮಗೂ ಬೇರೆ ವಿಧಿ ಇಲ್ಲ, ತಂದ್ಕೋತೀವಿ. ನಮ್ಮ ಕಡೆ ಹಿಂಗೆ ಕಾಸ್ತಾರೆ. ಇದನ್ನು ಆಗಬೇಕು, ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ ವೀಳ್ಯದೆಲೆ ಬಾಡಬೇಕು, ಬಾಡಿದ್ಮೇಲೆ ತುಪ್ಪ ಆಗಿದೆ ಅಂತ ಗೊತ್ತಾಗತ್ತೆ. ಅದು ಫುಲ್ಲು ಎಲ್ಲ ಹಿಂಗೆ ಇದೆಲ್ಲ ಹೋಗಿ ತುಪ್ಪ ಹಾಗೆ ಮೇಲೆ ಬರುತ್ತೆ. ಟ್ರೈ ಮಾಡಿ ಆದಷ್ಟು ಮನೇಲೇ ಮಕ್ಕಳಿಗೆ ತುಪ್ಪ ಬೆಣ್ಣೆನ ಮನೇಲೇ ಮಾಡಿಕೊಡಿ. ಹೊರಗಡೆಯಿಂದ ಏನು ಅದೇ ಯಾವಾಗ ಹೇಳ್ತಿರ್ತೀನಿ, ಹೊರಗಡೆಯಿಂದ ಮಕ್ಕಳಿಗೆ ಏನೂ ತಿನ್ನಿಸ್ಬೇಡಿ, ಕೊಡಿಸ್ಬೇಡಿ. ಆದಷ್ಟು ಮನೇಲಿ ಇವಾಗಿನ ಆರೋಗ್ಯ ಸ್ಥಿತಿ ನೋಡಿದ್ರೆ ಮಕ್ಕಳು ನಾವೆಲ್ಲ ಈಗಲೂ ಸ್ವಲ್ಪ ಸ್ಟ್ರಾಂಗ್ ಇದ್ದೀವಿ, ಬಟ್ ಮಕ್ಕಳು ಹುಟ್ಟಿದ ಕೂಡಲೇ ವೀಕಾಗಿ ಹುಡ್ತಾರೆ. ಸೊ ಇವಾಗಿನ ಮೆಡಿಸಿನ್ ಅರ್ಧ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಿದೆ. ಹೊರಗಡೆ ಫುಡ್ಡು ಸಹ ಅದಕ್ಕೆ ಜಾಸ್ತಿ ಸಿಟಿಲಿರೋರಾದ್ರೂ ಹಳ್ಳಿ ಕಡೆ ನ್ಯಾಚುರಲಾಗಿ ಮಾಡ್ಕೋತಾರೆ, ಜಾಸ್ತಿ ಹಿಂಗೆಲ್ಲ ಹೊರಗಡೆಯಿಂದ ತಂದ್ಕೊಡಲ್ಲ. ಯಾಕಂದರೆ ಮನೇಲೆ ದನ ಸಾಕಿರ್ತಾರೆ. ಬಟ್ ಸಿಟಿಲಿ ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ. ಮನೇಲೆ ಒಂದು ಹಾಲು ತರಿಸಿದ್ರು ಅದರಲ್ಲೇ ಚೂರಕ್ಕೇನೆ ಸ್ಟೋರ್ ಮಾಡಿ ಈ ಥರ ಮಾಡಿಕೊಂಡ್ರೆ ನಿಮ್ಮ ಮಕ್ಳಿಗೆ ತುಂಬ ಒಳ್ಳೆಯದು. ಕಫ ಪ್ರಾಬ್ಲಮ್ ಏನು ಬರೋದಿಲ್ಲ, ತುಂಬಾ ಹೆಲ್ದಿ. ಟ್ರೈ ಮಾಡಿ. ಫೈನಲಿ ತುಪ್ಪ ಆಯಿತು. ನಾನು ಈ ಥರ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ತುಪ್ಪ ಖಾಲಿ ಆಗಿಬಿಟ್ಟಿತ್ತು, ಯಾಕಂದರೆ ಆಮೇಲೆ ಡೈಲಿ ನನ್ನ ಮಗಳಿಗೆ ತುಪ್ಪ ಡೈಲಿ ಹಾಕ್ತೀನಿ, ಒಂದಿನೂ ಮಿಸ್ ಮಾಡಲ್ಲ. ಊರಿಗೆ ಹೋಗೋದಾದ್ರೂ ಇಲ್ಲಿಂದನೇ ತುಪ್ಪ ಮಾಡಿ ತೊಗೊಂಡೋಗ್ತೀನಿ, ಬರೋಷ್ಟೊತ್ತಿಗೂ ತೊಗೊಂಡ್ಬರ್ತೀನಿ. ಯಾರ ಮನೇಲಾದರೂ ಇಸ್ಕೊಂಡು ತೊಗೊಂಡ್ಬರ್ತೀನಿ. ಸೊ ಮಕ್ಕಳಿಗೆ ಆದಷ್ಟು ತುಪ್ಪ ಅಭ್ಯಾಸ ಮಾಡಿಸಿ ಮನೇಲೆ ಟ್ರೈ ಮಾಡಿ.